ಸುಮಾರು 7 ತರ ಸೊಪ್ಪಿದೆ. ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡೋಣ. ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿ, ಸೊಪ್ಪೆ ಜಾಸ್ತಿ ಇರಬೇಕು ಇರೋದು, 3 ಮೆಣಸಿನ್ಕಾಯಿ, ಸ್ವಲ್ಪ ಕಡಲೆ ಹಿಟ್ಟೆಲ್ಲ ಹಾಕಿದ್ಮೇಲೆ ನೋಡೋಣ. ಅಡುಗೆ ಸೋಡಾ ಒಂದು ಚೂರು ಹಾಕ್ತೀನಿ. ಎಣ್ಣೆಕಾಯಿ, ಹೊಂಡ, ಒಂದು ಚಿಕ್ಕಮಂಗ್ಳೂರು. ನೋಡಿ ಸ್ನೇಹಿತರೆ, ಸಕ್ಕರೆ ಬದಲು ನೋಡಿ ಸ್ನೇಹಿತರೆ, ಇವತ್ತು ನಮ್ಮೂರಲ್ಲಿ ಜಡಿ ಮಳೆ, ಹಾಗಾಗಿ ಮೊಸೊಪ್ಪು ಮಾಡೋಣ ಅಂತ ಸೊಪ್ಪು ತಂದಿದ್ದೆ. ಸೊಪ್ಪಿದೆ, ಒಂದು ಒಳ್ಳೆ ಸೊಪ್ಪನ್ನು ಬಳಸಿ ಮೊಸೊಪ್ಪು ಬೋಂಡ ಮಾಡೋಣ. ಅದ್ರ ಜೊತೆಗೆ ಒಂದು ಕಾಫಿ ಕೂಡ ಮಾಡೋಣ. ನಮಸ್ತೆ, ಹರೇ ಕೃಷ್ಣ ಸ್ನೇಹಿತರೆ. ಪೃಥ್ವಿ ಸವಿರುಚಿಗೆ ಸ್ವಾಗತ, ಸುಸ್ವಾಗತ ಸ್ನೇಹಿತರೆ. ಆಚೆ ಕಡೆ ಜಡಿ ಮಳೆ, ಹಾಗೆ ಸಾಂಬಾರು ಮಾಡೋಣ ಅಂತೇಳಿ ಮೊಸೊಪ್ಪು ತಂದಿದೆ. ಸಾಂಬಾರು ಮಾಡಲ್ಲ, ಚಳಿಗೆ ಒಂದು ಒಳ್ಳೆ ಮೊಸೊಪ್ಪಿನ ಬೋಂಡ, ಒಂದು ಕಾಫಿ ಮಾಡ್ಬಿಡೋಣ ಬನ್ನಿ. ಮೊಸೊಪ್ಪು ಬೋಂಡ ಯಾವ ಥರ ಮಾಡೋದು ಮತ್ತು ಅದಕ್ಕೆ ಏನೇನು ಬೇಕು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮತ್ತೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ತಡ ಮಾಡೋದು ಬೇಡ, ಹೇಗೆ ಮಾಡೋದು ಮೊಸೊಪ್ಪಿನ ಬೋಂಡ ಬನ್ನಿ ಸ್ನೇಹಿತರೆ. ಮೊಸೊಪ್ಪು ಬೋಂಡ ಮಾಡೋದಕ್ಕೆ ಸುಮಾರು 7 ಥರ ಸೊಪ್ಪಿದೆ. ಸಬ್ಸಿಗೆ ಸೊಪ್ಪಿದೆ, ಪಾಲಕ್ ಸೊಪ್ಪಿದೆ, ದಂಟಿನ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬನ್ನಿ ಸ್ನೇಹಿತರೆ, ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡೋಣ. ಈ ಮಕ್ಕಳು ಬರೀ ಸೊಪ್ಪನ್ನ ತಿನ್ನಲ್ಲ, ಎಲ್ಲ ಸಿಗ್ತಾರೆ. ಹಾಗಾಗಿ ಸೊಪ್ಪನ್ನೆಲ್ಲ ಬಳಸಿ ಒಂದು ಬೋಂಡ ಮಾಡ್ಬಿಡೋಣ. ಹಾಗೆ ಮುಂಚೆನ ಹಚ್ಚಿಕ್ಕಿರೋ ಹಸಿರು ಮೆಣಸಿನ್ಕಾಯಿ 3 ಮೆಣಸಿನ್ಕಾಯಿ ಇದೆ, ಮತ್ತು ಒಂದು ಈರುಳ್ಳಿ, ಮತ್ತು ಕಡಲೆ ಹಿಟ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅಡುಗೆ ಸೋಡಾ. ಬನ್ನಿ ಸ್ನೇಹಿತರೆ, ಮೊಸೊಪ್ಪು ಬೋಂಡ ಮಾಡೋದಕ್ಕೆ ಸಣ್ಣದಾಗಿ ಹಚ್ಚಿರೋ ಎಲ್ಲ ಮಿಕ್ಸ್ ಸೊಪ್ಪುಗಳು ಹಾಕೋಣ. ಸೊಪ್ಪೆ ಜಾಸ್ತಿ ಇರಬೇಕು, ಬರೇ ಸೊಪ್ಪಿನ ಬೋಂಡ ತಿಂದಂಗೆ ಆಗಬೇಕು. ಮತ್ತೆ ಒಂದು ಈರುಳ್ಳಿ ಸಣ್ಣದಾಗಿ ಹಚ್ಚಿರೋದು, ಮತ್ತೆ 3 ಮೆಣಸಿನ್ಕಾಯಿ, ಮತ್ತೆ ಉಪ್ಪು ಸ್ವಲ್ಪ ಹಾಕ್ತೀನಿ, ಆಮೇಲೆ ಸ್ವಲ್ಪ ಕಡಲೆ ಹಿಟ್ಟೆಲ್ಲ ಹಾಕಿದ್ಮೇಲೆ ನೋಡೋಣ. ಮತ್ತೆ ಅಡುಗೆ ಸೋಡಾ, ಅಡುಗೆ ಸೋಡಾ ಒಂದು ಚೂರು ಹಾಕ್ತೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಒಂದು 1/4 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ.
ಈಗ ಕಡಲೆ ಹಿಟ್ಟು ಸ್ವಲ್ಪನೇ ಹಾಕೊಂಡು ಕಲಸ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇಷ್ಟು ಗಟ್ಟಿ ಇದ್ರೆ ಸಾಕು. ತೀರಾ ತೆಳ್ಳಗೂ ಇರಬಾರ್ದು, ತೀರಾ ಗಟ್ಟಿನೂ ಇರಬಾರ್ದು. ನೋಡಿ ಸ್ನೇಹಿತರೆ, ಇದು ಗಾಣದ ಎಣ್ಣೆ, ಹಂಗಾಗಿ ಇದು ಬೋಂಡ ಏನಾದ್ರು ಮಾಡಿದ್ರೆ ನೊರೆ ಬರುತ್ತೆ. ಹಂಗಾಗಿ ನೊರೆ ಬರಬಾರ್ದು ಅಂದ್ರೆ ಸ್ವಲ್ಪ ಹುಣಸೆ ಹಣ್ಣು, ಎಣ್ಣೆ ಕಾಯುವಾಗ ಹುಣಸೆ ಹಣ್ಣು ಹಾಕ್ಬಿಟ್ರೆ ನೊರೆ ಬರಲ್ಲ. ಕಾದಿದೆ, ಈಗ ಹುಣಸೆ ಹಣ್ಣು ಹಾಕಿದ್ವಲ್ಲ ಅದನ್ನ ತೆಗೆದ್ಬಿಡೋಣ. ನೋಡಿ, ಹುಣಸೆ ಹಣ್ಣು ಹಾಕಿರೋದಕ್ಕೆ ನೊರೆನೇ ಬರಲಿಲ್ಲ, ಇಲ್ಲಾಂದ್ರೆ ತುಂಬಾ ತುಂಬ್ಕೊಂಡ್ಬಿಡೋದು ನೊರೆ. ಈಗ ಸ್ನೇಹಿತರೆ, ಅವಲ್ಲೇ ಸಿಂಗಲ್ ರೋಸ್ಟ್ ಮಾಡಿದ್ವಿ, ಇನ್ನೊಂದ್ಸತಿ ರೋಸ್ಟ್ ಮಾಡಿ ತೆಗೆದ್ಬಿಡೋಣ. ಆಗಿದೆ. ಯಾಕೋ ನಮ್ಮ ಟೈಮ್ ಬೇರೆ ಸರಿ ಇಲ್ಲ, ನಾನು ಬಿದ್ದಿದ್ಬಿಟ್ಟಿತ್ತು ಅಂತ. ಜಿಡಿ ಜಿಡಿ ಮಳೆಗೆ ಮೊಸೊಪ್ಪಿನ ಬೋಂಡ, ಒಂದು ಕಡಕ್ ಕಾಫಿ. ನೋಡಿ ಸ್ನೇಹಿತರೆ, ಹೇಗೆ ಬಂದಿದೆ ಮೊಸೊಪ್ಪಿನ ಬೋಂಡ. ಬನ್ನಿ ಸ್ನೇಹಿತರೆ, ಒಂದು ಕಾಫಿ ಮಾಡೋಣ. ಚಿಕ್ಕಮಂಗ್ಳೂರು ಕಾಫಿ. ನೋಡಿ ಸ್ನೇಹಿತರೆ, ಸಕ್ಕರೆ ಬದಲು ಬೆಲ್ಲದ ಪುಡಿ ಹಾಕ್ತಾ ಇದ್ದೀನಿ. ಬೆಲ್ಲದ ಕಾಫಿ ಸಕ್ಕತ್ತಾಗಿರ್ತದೆ. ಬೆಲ್ಲ ಕರಗಬೇಕು. ನೋಡಿ ಸ್ನೇಹಿತರೆ, ಬೆಲ್ಲದ ಕಾಫಿ, ಮೊಸೊಪ್ಪಿನ ಬೋಂಡ, ಸಂಜೆಯ ಸಣ್ಣ ಹಸಿವಿಗೆ ಸೂಪರ್ ಕಾಂಬಿನೇಷನ್. ನೋಡಿ ಸ್ನೇಹಿತರೆ, ಬೆಟ್ಟದ ತುತ್ತ ತುದಿಗೆ ಹತ್ತಿ ನಿಂತವನಿಗೆ ಆ ಬೆಟ್ಟದ ಕೆಳಗಿರುವ ಗಿಡ ಮರಗಳು, ಮನೆ ಮಠಗಳು ತುಂಬ ಚಿಕ್ಕದಾಗಿ ಕಾಣಿಸುತ್ತವೆ. ತನ್ನ ಜೀವನದಲ್ಲಿ ಸತತ ಪರಿಶ್ರಮದಿಂದ ಎಡೆಬಿಡದೆ ಗುರಿ ಮುಟ್ಟಿ ಸಾಧನೆಯ ಶಿಖರದಲ್ಲಿ ನಿಂತವನಿಗೂ ಸಹ ಸೋಲು, ಸಂಕಟ, ಅಡ್ಡಿ, ಆತಂಕ, ಕಷ್ಟ, ನಷ್ಟಗಳೆಲ್ಲ ತುಂಬ ಚಿಕ್ಕದಾಗಿ ಕಾಣುತ್ತದೆ. ಈ ಮಾತಿಗೆ ಪ್ರತ್ಯಕ್ಷ ಉದಾಹರಣೆ ಅಮೆರಿಕದ 16ನೇ ಅಧ್ಯಕ್ಷರಾಗಿದ್ದ ಅಬ್ರಹಾಂ ಲಿಂಕನ್. 1861ರಲ್ಲಿ ಅಮೆರಿಕದ ಅಧ್ಯಕ್ಷರಾಗುವಲ್ಲಿ ಅವರು ಗೆಲುವನ್ನು ಸಾಧಿಸಿದರಾದರೂ ಅವರ ಆ ಗೆಲುವಿನ ಹಿಂದೆ ಅದೆಂತಹ ಸೋಲು ಹಾಗೂ ಸಂಕಟಗಳ ಸರಮಾಲೆ ಇತ್ತೆಂದು ನಿಮಗೆ ಗೊತ್ತಾ? ಅಬ್ರಹಾಂ ಲಿಂಕನ್ ವುಡ್ ಟು ವೈಟ್ ಹೌಸ್, ಅಂದರೆ ಕಾಡಿನಿಂದ ಶ್ವೇತಭವನದ ಕಡೆಗೆ ಸಾಗಿದ ಸಾಹಸಗಾದೆ. ನೋಡಿ ಸ್ನೇಹಿತರೆ, ಮೊಸೊಪ್ಪಿನ ಬೋಂಡ ಮತ್ತು ಕಾಫಿ
ತುಂಬ ಚೆನ್ನಾಗಿತ್ತು. ಒಮ್ಮೆ ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸಿ. ಹಾಗೆ ಆಹಾರವೇ ಮೊದಲ ಔಷಧಿ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ತೆ, ಹರೇ ಕೃಷ್ಣ, ಜೈ ಹಿಂದ್.